ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬು ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ. ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನು ಅಂತಂದರೆ, ಸರ್, ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಕೊಂಡು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀವಿ. ರಾಯರ ವಿಗ್ರಹವನ್ನು ಇಟ್ಕೊಂಡು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹೀಗಿರುವಾಗ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡೋದು ಶ್ರೇಷ್ಠನಾ ಅಥವಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡೋದು ಶ್ರೇಷ್ಠನಾ? ದಯವಿಟ್ಟು ತಿಳಿಸ್ಕೊಡಿ ಅಂತ. ಇದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ನಾನು ನಿಮಗೆ ಒಂದು ಉದಾಹರಣೆ ಕೊಡಬೇಕು. ಅದೇನು ಅಂತಂದರೆ, ನೀವೆಲ್ಲ ಪ್ರತಿನಿತ್ಯ ಯಾವುದೋ ಒಂದು ವಸ್ತುವನ್ನು ಕೊಂಡಾಗ ನಿಮ್ಮ ಮೊಬೈಲ್ನಲ್ಲಿ ಆನ್ಲೈನ್ನಲ್ಲಿ ಅಂದರೆ ಗೂಗಲ್ ಪೇನಲ್ಲೋ ಫೋನ್ ಪೇನಲ್ಲೋ ಹಣವನ್ನು ವರ್ಗಾವಣೆ ಮಾಡ್ತೀರಾ, ಹಣಕಾಸಿನ ವ್ಯವಹಾರವನ್ನು ಮಾಡ್ತೀರಾ ಅಲ್ವಾ? ಆದರೆ ನಿಮಗೆ ಈ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕು ಅಂದರೆ ಏನಿರಬೇಕು? ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು ಅಲ್ವಾ? ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ನಿಮಗೆ ಹೌಸಿಂಗ್ ಲೋನು ಸಿಗುತ್ತೆ, ವ್ಯವಹಾರವನ್ನು ಮಾಡೋದಕ್ಕೂ ಹಣಕಾಸಿನ ವ್ಯವಸ್ಥೆ ಆಗುತ್ತೆ ಅಲ್ವಾ? ಹಾಗೇನೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ನಾವು ಪ್ರತಿನಿತ್ಯ ನಾವು ಮಾಡೋದು ನಮ್ಮ ನೆಮ್ಮದಿಗಾಗಿ. ಅಂದರೆ ಇವತ್ತಿನ ದಿವಸ ನನಗೆ ಒಳ್ಳೆಯದಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತೀವಿ. ಆದರೆ ಮಂತ್ರಾಲಯಕ್ಕೆ ಹೋಗಿ ನೀವು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡೋದ್ರಿಂದ ನಿಮ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಕಳಿಯುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನೀವು ಅಂದುಕೊಂಡಂತಹ ಸಂಕಲ್ಪಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ನೆರವೇರಿಸಿಕೊಡ್ತಾರೆ. ಆದ್ದರಿಂದ ಯಾರೇ ಆಗಲಿ, ನಾನು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಹೇಳೋದಿಷ್ಟೇ, ಯಾವ ಕಷ್ಟ ಇರಲಿ, ಏನೇ ಇರಲಿ, ಯಾವುದೇ ತೊಂದರೆ ಇರಲಿ, ಅದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ವರ್ಷದಲ್ಲಿ 2 ಸಲ ಮಂತ್ರಾಲಯಕ್ಕೆ ಹೋಗುವಂಥ ಅಭ್ಯಾಸವನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಬದುಕು ಬಂಗಾರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಗೆ, ಅದು ಫೆಬ್ರವರಿ ಮಾರ್ಚಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ, ಶ್ರಾವಣ ಮಾಸದಲ್ಲಿ ಬರುತ್ತೆ. ವರ್ಷದಲ್ಲಿ 2 ದಿವಸ ನೀವು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಂದು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಗಂಡಸರಾದರೆ ಅಲ್ಲಿ ಉರುಳು ಸೇವೆ ಮಾಡೋದು, ರಾಯರ ಪರಿಮಳ ಪ್ರಸಾದವನ್ನು ಪ್ಯಾಕ್ ಮಾಡೋದು, ಅಲ್ಲಿರುವಂತಹ ಕಸವನ್ನ ತೆಗೆದು ಶುದ್ಧ ಮಾಡೋದು, ತರಕಾರಿಯನ್ನ ಹೆಚ್ಚೋದು, ಅಲ್ಲಿಗೆ ಬಂದಿರುವಂತಹ ಭಕ್ತರಿಗೆ ಪ್ರಸಾದವನ್ನ ಅಂದರೆ ಊಟವನ್ನ ಬಡಿಸೋದು, ಇಂತಹ ನೂರಾರು ಸೇವೆಯನ್ನ ನೀವು ಮಂತ್ರಾಲಯಕ್ಕೆ ಹೋಗಿ
4 ದಿನಗಳ ಕಾಲ ಇದ್ದು ಸೇವೆ ಮಾಡೋದ್ರಿಂದ ನಿಮಗೆ ವಿಶೇಷವಾದಂತಹ ಫಲ ಸಿಗುತ್ತೆ. ಆದ್ರಿಂದ ಮನೆಯಲ್ಲಿ ನೀವು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನ ಮಾಡೋದ್ರ ಮೂಲಕ ನೆಮ್ಮದಿಯನ್ನ ಪಡ್ಕೊಳ್ಳಿ. ಹಾಗೇನೆ ವರ್ಷದಲ್ಲಿ 2 ಸಲ, ಕನಿಷ್ಠ 2 ಸಲ ನಿಮಗೆ ವರ್ಧಂತಿಗೆ ಅಥವಾ ರಾಯರ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಯಾವುದೇ ದಿನಗಳಲ್ಲಿ ವರ್ಷದಲ್ಲಿ 2 ಸಲ ಮಂತ್ರಾಲಯಕ್ಕೆ ಹೋಗಿ 4 ದಿನಗಳ ಕಾಲ ಮಂತ್ರಾಲಯದಲ್ಲೇ ಇದ್ದು ರಾಯರ ಸೇವೆಯನ್ನು ನೀವು ಮಾಡಿದ್ರೆ ವಿಶೇಷವಾದಂತಹ ಫಲ ಸಿಗುತ್ತೆ. ನಿಮ್ಮ ಬದುಕಲ್ಲಿ ಕಷ್ಟಗಳು ಅನ್ನೋದು ಬರೋದೇ ಇಲ್ಲ. ಇದು ನಿಮಗೆ ಯಾವಾಗ ಅನುಭವಕ್ಕೆ ಬರುತ್ತೆ ಅಂತಂದ್ರೆ ನೀವು ಈ ಸೇವೆಯನ್ನ ಮಂತ್ರಾಲಯದಲ್ಲಿ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಮಾತ್ರ. ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನ ಮಾಡಿದ್ರೆ ಶ್ರೇಷ್ಠನಾ ಅಥವಾ ಮನೆಯಲ್ಲೇ ಕೂತ್ಕೊಂಡು ರಾಯರ ಪೂಜೆಯನ್ನ ಮಾಡಿದ್ರೆ ಶ್ರೇಷ್ಠನಾ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನ ನಿಮ್ಗೆಲ್ಲ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗಮ ಗರಿ ಗಮ ಪದನಿ ಸರಿ ಧನಿ 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 ಸರಿ ಧನಿ ಸರಿ ಗರಿ ಸರಿ ಸರಿ ಧನಿ ಸರಿ ಗಮ ಗರಿ ಧನಿ ಸರಿ